ಪ್ರಿಯ ವೀಕ್ಷಕರೇ, ನೀವೇನಾದರೂ ಕುದೂರು ಮಾರ್ಗವಾಗಿ ದಾಬಸ್ಪೇಟೆ ಶಿವಗಂಗೆ ಕಡೆ ಪ್ರತಿನಿತ್ಯ ನಿಮ್ಮ ವಾಹನದಲ್ಲಿ ಓಡಾಡುತ್ತಿದ್ದರೆ ತಪ್ಪದೆ ಈ ಸ್ಟೋರಿಯನ್ನು ಒಮ್ಮೆ ನೋಡಿ. ನೋಡಿದ್ರಲ್ಲ, ಜನರು ರಸ್ತೆ ಮೇಲೆ ನಿಂತು ಈ ರೀತಿಯಾಗಿ ಎರಡು ಕಡೆಯಿಂದ ಹೊಡೆದು ಬಿಟ್ಟರೆ ನೀರು ನಿಂತದೆ. ಇದು ರೋಡೆ ಅಂತ ತಿಳ್ಕೊಂಬಿಟ್ಟು ನೈಟ್ನೊಳಗೆ ನೈಟ್ ಬೆಳಕಿನಾಗೆ ಜನಗಳು ಹೋಗಿ ಅದಕ್ಕೆ ಬಿದ್ದು ಬಿಡ್ತಾರೆ. ಪ್ರತಿ ದಿವಸ ಸಾಲದಕ್ಕೆ ದಾಬಸ್ಪೇಟೆ ಒಳ್ಳೆ ಹೆಡ್ ಕ್ವಾರ್ಟರ್ ಆಗಿದೆ. ಇವಾಗ ನೂರಾರು ಜನ ಕಾರ್ಮಿಕರು, ಹೆಂಗಸರು, ಮಕ್ಕಳು ಕೆಲಸ ಕೊಡ್ತಾರೆ. ಒಳ್ಳೆ ರೋಡ್ ಇದು. ಮುಂದೆ ಎಲ್ಲ ಅಲ್ಲಲ್ಲೇ ರೋಡ್ ಹೋಗಿಬಿಟ್ಟಾರೆ. ಇದನ್ನು ತಾವು ಗಮನಕ್ಕೆ ಹಾಕಿ ಮೇಲ್ಪಟ್ಟ ಅಧಿಕಾರಿಗಳು ಇದಕ್ಕೆ ಮನಸ್ಸು ಕೊಟ್ಟು ಇದನ್ನ ಸಹಕರಿಸಿ ಈ ರೋಡ ಮಾಡ್ಕೊಳ್ಬೇಕು ಅಂತ ನಾವು ಕೇಳ್ಕೊಂತೀವಿ. ನಮ್ಮ ಹೆಸರು ಕೆ ವೆಂಕಟಪ್ಪ, ವೀರಸಾಗರ ರೈತ ಸಂಘದವ್ರು ನಾವು. NH ಹೈವೇಗೆ 75ಗೆ ಕನೆಕ್ಷನ್ ಇದೆ. ತಿರ್ಗಾ ಇಲ್ಲಿ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಬಿಡದಿ ರಾಮನಗರ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಭಾರಿ ವಾಹನಗಳು ಓಡುತ್ತವೆ. ಬೆಳೆ ಅಕ್ಕಪಕ್ಕ ಸಾರ್ವಜನಿಕರು ಇಲ್ಲಿಂದ ಕಾಗಮಾಡು ಅದ್ರಂಗೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಶಿವಕುಮಾರ ಸ್ವಾಮೀಜಿ ಹುಟ್ಟಿದಂಥ ಊರಿಗೆ ಕುದೂರಿಂದ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದನೇ ಹೋಗ್ಬೇಕಾದಂಥ ದಾರಿ ಇದೆ. ಕಾಗಿಮಾಡು ಪ್ಲಸ್ ಆಮೇಲೆ ಇದರಿಂದ ಅದ್ರಂಗಿಯಿಂದ ವಿರುಪಾಪುರಕ್ಕೆ ಹೋಗ್ಬೇಕಂದ್ರೆ ರಕ್ಕನಪಳ್ಳಿಯಿಂದ ಎಲ್ಲದಿಂದ ಇದರಿಂದನೇ ದಾರಿ ಇದೆ. ಇಲ್ಲಿಂದ ಓಡಾಡೋಕ್ಕೂ ಸಹ ಸಮಸ್ಯೆ ಇದೆ. ಒಂದು ವೆಹಿಕಲ್ಲು ಸಹ ಓಡಾಡೋಕೆ ಆಗ್ತಾ ಇಲ್ಲ. ಆಮೇಲೆ ಇಲ್ಲಿಂದ ನಿತ್ಯ ಸಾರ್ವಜನಿಕರು ನೋಡಿ, ಇಲ್ಲಿ ಆಟೋ ಇದೆ. ಈ ಆಟೋದಲ್ಲಿ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ. ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಭಾರಿ ಅನಾಹುತ ಆಗೋಂಥ ಸಂಭವ ಇದೆ. ನಡೆದಂಥ ಘಟನೆ ಕುದೂರಿನ ಪೆಟ್ರೋಲ್ ಬಂಕ್ ಹತ್ರ ಮಾನಸ ಗಂಗೋತ್ರಿ ವಿದ್ಯಾಲಯ ಸ್ಕೂಲಿನ ವ್ಯಾನು ಆ ಪಕ್ಕದ ಹಳ್ಳದಲ್ಲಿ ಇದೇ ಸಮಸ್ಯೆಯಿಂದ ಜಾರ್ಕೊಂಡೋಗಿ ಅಲ್ಲಿ ದಬಾಕೊಂಡಿತ್ತು. ಸುಮಾರು ಒಂದು 20 ಜನ ಮಕ್ಕಳಿಗೆ ತೊಂದರೆ ಆಗಿತ್ತು. ಇದೇ ದಾರಿಯಲ್ಲೇ ಹೋಗಿತ್ತು. ನಮ್ಮೂರಿನ ಗ್ರಾಮಸ್ಥರ ಸ್ಕೂಲಿನದೇ ವ್ಯಾನು. ಕಾಗಮಾಡು ಅದ್ರಂಗಿಯಿಂದನೇ ಬಂದಿತ್ತು ವ್ಯಾನ್. ಅದು ಅದೇ ಸೇಮ್ ವ್ಯಾನು ಅಲ್ಲೋಗಿ ದಬಾಕೊಂಡಿತ್ತು. ಈಗ ಇದರಲ್ಲಿ ಏನಾಗಿದೆ ಅಂದರೆ, ಈಗಿನ ಈ ಪರಿಸ್ಥಿತಿಯಲ್ಲಿ ಇಲ್ಲೂ ಸಹ ಇನ್ನೇನು ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೆಲವು ಖಾಸಗಿ ಸ್ಕೂಲ್ಗಳು, ಈಗೂ ಸಹ ನಡೀತಾ ಇದೆ. ಮತ್ತು ಇಲ್ಲಿಂದ ಹೋಗೋ ಇದರಲ್ಲಿ ಚಾಲಕರು ಯಾವ ರೀತಿಯಲ್ಲಿ ಇರ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ದಯವಿಟ್ಟು ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಮಕ್ಕಳ ಜೀವನಗಳ ಜೊತೆ ಚೆಲ್ಲಾಟ ಆಡೋಕೆ ಹೋಗ್ಬೇಡ್ರಿ. ದಯವಿಟ್ಟು ಇದನ್ನು ಬೇಗ ಕ್ಲಿಯರ್ ಮಾಡಿಕೊಡಿ. ಸಾರ್ವಜನಿಕ ತೊಂದರೆ ಆಗದಂತೆ ದಾರಿ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀವಿ. ಡೈಲಿ ಓಡಾಡೋ ಜಾಗ ಇದು. ಜಾಸ್ತಿ ಗ್ರಾಮಾಂತರ ಪ್ರದೇಶಗಳೇ ಜಾಸ್ತಿ ಇರೋದು ಇಲ್ಲಿ. ಮಕ್ಕಳು ಮರಿ ಆಟೋಗಳು, ಯಾರಾದರೂ ಒಬ್ಬರಿಗೆ ಒಂದು ಕೆಳಕ್ಕೆ ಆಟೋನ ಬೀಳ್ಬೋದು, ಒಂದು ಗಾಡಿಗಳೇ ಬಿಸ್ಕಿಪ್ ಆಗ್ಬೋದು, 4-5 ಜನಕ್ಕೆ ತೊಂದರೆ ಆಗುತ್ತೆ. ಅದೇನು ಅಧಿಕಾರಿಗಳು ನೋಡಿ ಸಂಪಟ್ಟು ಅದೇನು ರೋಡ್ ಇದ್ದಾಗ ಮಾಡಿಸ್ಕೊಡ್ಲಿ ಅಂತ ಕೇಳ್ಕೊಂತೀವಿ ಸರ್.